ವಿಡಿಯೋ ಕಾಲ್ ಮಾಡಿ ಅಣ್ಣನಿಗೆ ನೇರ ಪ್ರಸಾರ ತೋರಿಸ್ಲೆ ತಮ್ಮನ ಕತ್ತರಿಸಿದ ಅಮರೇಂದ್ರ ವರ್ಮ. ಆ ಕತ್ತರಿಸಿದ ತಕ್ಷಣ ಅಮರೇಂದ್ರ ವರ್ಮನ್ ತುಟಿಗಳ ಮೇಲೆ ಒಂದು ಕ್ರೂರ ನಗು ಮೂಡ್ತು. ಅವನ ಜೊತೆ ಬಂದಿದ್ದವ್ರಿಗೂ ಕೂಡ ಬೆವರು ಹಿಡಿದು ಹೋಯಿತು. ಇಷ್ಟು ಕ್ರೂರವಾಗಿ ಮನುಷ್ಯನನ್ನು ಕೊಲ್ತಾರಾ ಅಂತ ಒಬ್ಬ ರಾಕ್ಷಸನ್ನ ನೋಡಿದಂತೆ ಅಮರೇಂದ್ರ ವರ್ಮನ ಕಡೆ ನೋಡ್ತಾ ಇದ್ರು. ಆ ಕ್ರೂರತೆಯನ್ನು ನೋಡಿದ ಬಾಡಿಗಾರ್ಡ್ಸ್ ಭಯಭೀತದಿಂದ ನಡುಗ್ತಿದ್ರು. ಮಾತಾಡ್ತಿದ್ದ ದಿಲೀಪ್ ವರ್ಮ ಒಂದೇ ಬಾರಿಗೆ ಮಾತು ಬರದೆ ನಿಂತು ಹೋದ. ಯಾಕಂದರೆ ತನ್ನ ತಮ್ಮನ ಕತ್ತರಿಸೋದನ್ನು ಹಾಗೆ ನೇರವಾಗಿ ನೋಡುವಷ್ಟರಲ್ಲಿ ಆ ಆಘಾತದಲ್ಲೇ ಉಳಿದು ಹೋದ. ಅಷ್ಟೇ, ಆ ಆಘಾತದಿಂದ ಹೊರಗೆ ಬರ್ತಿದ್ದಂತೆ ತಮ್ಮ ಅಂತ ಕಿವಿಗಳು ಒಡೆಯುವಂತೆ ಜೋರಾಗಿ ಕಿರ್ಚಿದ ದಿಲೀಪ್ ವರ್ಮ. ಆ ಆಕ್ರಂದನಗಳು ಅಮರೇಂದ್ರ ವರ್ಮನಿಗೆ ಕೇಳೋದಕ್ಕೆ ತುಂಬ ಇಂಪಾಗನ್ಸಿದ್ವು. ಅಮರೇಂದ್ರ ವರ್ಮ, ನೀನು ತಪ್ಪು ಮಾಡಿದೆ. ನನ್ನ ತಮ್ಮನ ತಂಟೆಗೆ ಬಂದು ನೀನು ಘೋರವಾದ ತಪ್ಪು ಮಾಡಿದೀಯಾ. ನಿನ್ನನ್ನು ಬಿಡೋದಿಲ್ಲ. ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಗರಕ್ಕೆ ಶಾಂತಿಯನ್ನು ತರ್ತೀನಿ ಅಂದ ದಿಲೀಪ್. ನೀನು ಬಾಬಾ ತಂಟೆಗೆ ಬರದೇ ಇದ್ದಿದ್ರೆ ನಾನು ಕೂಡ ಹೀಗೆ ಮಾಡ್ತಿರಲಿಲ್ಲ. ಈ ಹತ್ಯಾಕಾಂಡವನ್ನು ಶುರು ಮಾಡಿದ್ದು ನೀನು. ನಾನು ಹೇಳಿದ್ದೆ ಬಾಬರನ್ನ ಬಿಟ್ಟು ಬಿಡು ಅಂತ. ನೀನು ಕೇಳಲಿಲ್ಲ ತಾನೇ? ದಿಲೀಪ್ ವರ್ಮ ಮೊದಲ ಬಾರಿಗೆ ಪಶ್ಚಾತ್ತಾಪ ಪಟ್ಟ. ಬಾಬನನ್ನು ಅನಾವಶ್ಯಕವಾಗಿ ಚುಚ್ಚಿಬಿಟ್ಟೆ ಅಂತ. ಯಾಕಂದರೆ ಈಗ ತನ್ನ ತಮ್ಮನ ಪ್ರಾಣ ಹೋಗಿತ್ತು. ಅದರ ಬದಲಾಗಿ ಎಷ್ಟು ಬೇಡ್ಕೊಂಡೆ ಅಮರೇಂದ್ರ ವರ್ಮ. ಆದರೂ ನಿನಗೆ ಕರುಣೆನೇ ಅನ್ನಿಸ್ಲಿಲ್ವಾ? ಅವನಿನ್ನೂ ಚಿಕ್ಕವನು, ಇನ್ನೂ ಎಷ್ಟೋ ಜೀವನ ಇತ್ತವನಿಗೆ. ಅವನನ್ನು ಹೇಗೆ ಕೊಂದೆ ನೀನು ಅಂತ ಕೇಳ್ತಾನೆ. ಹಾಗಿದ್ದಾಗ ಬಾಬನನ್ನು ಕೊಲ್ಲುವಾಗಲೂ ನೀನು ನನ್ನ ಮಾತು ಕೇಳಬೇಕಿತ್ತಲ್ವೇ ಅಂತ ಗಟ್ಟಿಯಾಗಿ ಹೇಳಿದ ಅಮರೇಂದ್ರ ವರ್ಮ. ಬಿಡೋದಿಲ್ಲ ನಿನ್ನ, ಬಿಡೋದಿಲ್ಲ, ಬರೆದಿಟ್ಕೋ. ನಿನ್ನ ಸಾವು ನನ್ನ ಕೈಯಲ್ಲೇ ಅಂತ ಶಪಥ ಮಾಡಿದ. ಆಲ್ ದಿ ಬೆಸ್ಟ್ ಅಂತ ವಿಡಿಯೋ ಕಾಲ್ ಕಟ್ ಮಾಡಿದ ಅಮರೇಂದ್ರ ವರ್ಮ. ಅಷ್ಟೇ, ತಕ್ಷಣ ಹೊರಗಡೆ ಬಂದು ಒಂದು ಬಾಂಬ್ ಹಾಕಿ ಆ ಕಟ್ಟಡವನ್ನೇ ಉಡಾಯಿಸಿಬಿಟ್ಟ ಅಮರೇಂದ್ರ ವರ್ಮ. ಯಾಕಂದರೆ ದಿಲೀಪ್ಗೆ ತನ್ನ ತಮ್ಮನ ಹೆಣ ಕೂಡ ಸಿಗಬಾರ್ದು ಅಂತ. ಹೇಗಿದ್ರೂ ಲೈವಲ್ಲೇ ನೋಡಿದ್ನಲ್ಲ, ಅದು ಎಲ್ಲಿ ನಡೀತಿದೆ ಅಂತ ಗೊತ್ತಿದ್ದರಿಂದ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಲೇ ಕಾರ್ನಲ್ಲಿ ಕೂತ್ಕೊಂಡು ಅಲ್ಲಿಗೆ ಬಂದಿದ್ದ ದಿಲೀಪ್. ಪಕ್ಕದಲ್ಲಿ ಡ್ರೈವರ್ ಇದ್ದದ್ರಿಂದ ತಾನು ಪ್ರಯಾಣ ಮಾಡುತ್ತಲೇ ಬಂದಿದ್ದ. ಬರುವಷ್ಟರಲ್ಲಿ ತನ್ನ ತಮ್ಮನ ಹೆಣ ಬೆಂಕಿಯಲ್ಲಿ ಆಹುತಿಯಾಗಿ ಹೋಗ್ತಿತ್ತು. ಹಾಗೆ ಆ ಕಟ್ಟಡ ಕೂಡ ಉರಿದು ಹೋಗ್ತಾ ಇತ್ತು. ಅಯ್ಯೋ ಅಮರೇಂದ್ರ, ನನ್ನ ತಮ್ಮನನ್ನು ನನಗೆ ಇಲ್ಲದಂತೆ ಮಾಡಿದೆ. ಅವನನ್ನು ಕೊನೆ ಬಾರಿ ನೋಡೋ ಅವಕಾಶ ಕೂಡ ಇಲ್ಲದಂತೆ ಮಾಡಿದೆ. ಅವನ ಹೆಣ ಕೂಡ ನನಗೆ ಸಿಗದಂತೆ ಮಾಡಿದೆ. ಇದನ್ನು ನೆನಪಿಟ್ಕೋ. ಕ್ಷಣ ಕ್ಷಣವೂ ನಿನಗೆ ನರಕ ಅಂದರೆ ಏನು ಅಂತ ತೋರಿಸ್ತೀನಿ. ನನ್ನ ತಮ್ಮನನ್ನು ಕೊಂದಿದ್ದಕ್ಕೆ ನೀನು ನನ್ನ ಕಾಲು ಹಿಡುವಂತೆ ಮಾಡ್ತೀನಿ. ಒಳ್ಳೆಯದಾಗಲಿ ಅಂಥೇಳಿ ಅಲ್ಲಿಂದ ಹೊರಟೋದ ಅಮರೇಂದ್ರ. ತಮ್ಮ ಅನ್ನುತ್ತಾ ಒಳಗಡೆ ಹೋಗೋದಕ್ಕೆ ಪ್ರಯತ್ನಿಸ್ತಿದ್ರೆ ಅಲ್ಲಿದ್ದವರು ದಿಲೀಪ್ನನ್ನು ತಡೆದ್ರು. ಅಗ್ನಿಶಾಮಕ ವಾಹನಕ್ಕೆ ಫೋನ್ ಮಾಡುವಷ್ಟರಲ್ಲಿ ಅದು ಬಂದು ಬೆಂಕಿಯನ್ನು ನಂದಿಸ್ತು. ಒಳಗಡೆ ಹೋಗಿ ನೋಡುವಷ್ಟರಲ್ಲಿ ಆ ತಮ್ಮನ ದೇಹ ಕೂಡ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಕೇವಲ ಒಂದು ಮಾಂಸದ ಮುದ್ದೆ ಥರ ಆಗಿತ್ತು. ನನ್ನ ತಮ್ಮನನ್ನು ನನಗೆ ದೂರ ಮಾಡಿದ್ದಷ್ಟೇ ಅಲ್ಲದೆ ಕೊನೆ ಬಾರಿ ನೋಡೋದಕ್ಕೂ ಬಿಡಲಿಲ್ಲ ಅಮರೇಂದ್ರ ವರ್ಮ. ತಮ್ಮನ ಹೆಣದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಿನ್ನ ಸಾವು ನನ್ನ ಕೈಯಲ್ಲೇ ಬರೆದಿಟ್ಕೋ ಅಂತ ತುಂಬ ಗಟ್ಟಿಯಾಗಿ ಕಿರ್ಚಿ ಶಪಥ ಮಾಡ್ತಾ ಇದ್ದಾನೆ ದಿಲೀಪ್. ಇತ್ತ ಅಮರೇಂದ್ರ ವರ್ಮ ನೇರವಾಗಿ ರಾವ್ ಅವರ ಮನೆಗೆ ಹೋಗದೆ ತನ್ನ ಮನೆಗೆ ಹೋದ. ಅದು ಒಂದು ದೊಡ್ಡ ಐಷಾರಾಮಿ ಬಂಗಲೆಯಾಗಿತ್ತು. ವೇಗವಾಗಿ ಒಳಗಡೆ ಹೋಗಿ ದಿಲೀಪ್ ತಮ್ಮನ ರಕ್ತದಿಂದ ಒದ್ದೆಯಾಗಿದ್ದ ಆ ಬಟ್ಟೆಯನ್ನು ಕಳಚಿ ರಕ್ಷಣಾ ಸಿಬ್ಬಂದಿಗೆ ಕೊಟ್ಟು ಸನ್ನೆ ಮಾಡ್ದ. ಅಷ್ಟೇ, ಅವರು ಅದನ್ನು ತೆಗೆದುಕೊಂಡು ಹೋಗಿ ಆ ಪ್ಯಾಂಟ್ ಮತ್ತು ಶರ್ಟ್ಗೆ ಪೆಟ್ರೋಲ್ ಸುರಿದು ಸುಟ್ಟುಬಿಟ್ರು. ವಾಶ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತ್ಕೊಂಡ ಅಮರೇಂದ್ರ ವರ್ಮ.
ಆಗಲೇ ಅವನ ಆವೇಶ, ಕೋಪ ಸ್ವಲ್ಪ ತಣ್ಣಗಾಗಿತ್ತು. ಅಮರೇಂದ್ರ ವರ್ಮನಿಗೆ ಬಾಬಾ ಮತ್ತು ದಾದಾ ಇಬ್ಬರು, ಒಬ್ಬರು ಬಲಗೈ ಇನ್ನೊಬ್ಬರು ಎಡಗೈ ಥರ ಇದ್ದರು. ರಾವ್ ಅವರನ್ನು ಬಾಬಾ ಅಂತ ಕರೀತಿದ್ದ. ಅವರು ಬಲಗೈ ಥರ ಇದ್ದರು. ಅಂಥ ಬಲಗೈ ಬಾಬಾ ಸಾವು ಬದುಕಿನ ನಡುವೆ ಇರೋದ್ರಿಂದ ಅವನ ಕೋಪ ನಿಯಂತ್ರಣಕ್ಕೆ ಬರ್ತಿರಲಿಲ್ಲ. ತಮ್ಮ ಬಲಗೈಯನ್ನು ತೆಗಿಬೇಕು ಅಂತ ಪ್ರಯತ್ನಿಸ್ತಿದ್ದ ದಿಲೀಪ್ ವರ್ಮನ ತಮ್ಮನನ್ನು ಮೇಲಕ್ಕೆ ಕಳಿಸಿದ ಮೇಲೆಗೆ ಅಮರೇಂದ್ರ ವರ್ಮನ ಮನಸ್ಸು ಶಾಂತವಾಗಿತ್ತು. ಅಷ್ಟೇ, ಇನ್ನು ಹೆಚ್ಚು ಸಮಯ ಇರಲಿಲ್ಲ. ಕಣ್ತೆರೆದು ಗಬಗಬನೆ ಸ್ನಾನ ಮಾಡಿ ಹೊರಗೆ ಬಂದು ಮತ್ತೆ ಕಪ್ಪು ಬಣ್ಣದ ಬಟ್ಟೆಯನ್ನೇ ಧರಿಸಿ ಅಷ್ಟೇ ವೇಗವಾಗಿ ಕಾರ್ನಲ್ಲಿ ಹೊರಟ. ರಕ್ಷಣಾ ಸಿಬ್ಬಂದಿ ಕೂಡ ಹಿಂಬಾಲಿಸಿದ್ರು. ಅವರಿಗೆ ಹೇಳೋ ಕೆಲಸವೇ ಇರಲಿಲ್ವಲ್ಲ, ಅವ್ರ ಕೆಲಸವನ್ನು ಅವರು ಮಾಡ್ತಿದ್ರು. ಇನ್ನು ಸಿದ್ಧವಾಗಿ ವೇಗವಾಗಿ ರಾವ್ ಅವರ ಮನೆಗೆ ಹೊರಟ. ರಕ್ಷಣಾ ಸಿಬ್ಬಂದಿ ಹಿಂಬಾಲಿಸಿದ್ರು. ಇದೇ ಸಮಯದಲ್ಲಿ ಆ ದಿಲೀಪ್ ವರ್ಮನ ತಮ್ಮ ಸತ್ತಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ತಮ್ಮ ಏನಾದ ಅಂತ ಕೇಳಿದ್ರೆ ಅಮರೇಂದ್ರ ವರ್ಮ ಕೊಂದಿದ್ದಾನೆ ಅಂತ ದಿಲೀಪ್ ವರ್ಮ ಹೇಳಬೇಕು. ಹಾಗೆ ಹೇಳಿದ್ರೆ ಅಮರೇಂದ್ರ ವರ್ಮನ ಮುಂದೆ ತಾನು ಸೋತಂತಾಗುತ್ತೆ. ನಿನ್ನ ತಮ್ಮನನ್ನು ಅಮರೇಂದ್ರ ವರ್ಮ ಕೊಂದಿದ್ದಾನಾ ಅಂತ ಎಲ್ಲರೂ ಅಪಹಾಸ್ಯ ಮಾಡ್ತಾರೆ. ಅದಕ್ಕೆ ದಿಲೀಪ್ ಯಾರಿಗೂ ಹೇಳೋದಿಲ್ಲ. ನಾನೇ ಅವನನ್ನು ಕೊಂದೆ ಅಂತ ಅಮರೇಂದ್ರ ವರ್ಮ ಒಪ್ಕೊಳ್ಳೋದಿಲ್ಲ. ಕೊನೆಗೆ ದಿಲೀಪ್ ವರ್ಮನ ತಮ್ಮನ ಕೊಲೆ ಒಂದು ರಹಸ್ಯವಾಗಿಯೇ ಉಳಿದು ಹೋಯಿತು. ನೋಡೋಣ ಯಾರಾದರೂ ಇದನ್ನು ಹೊರಗೆ ತೆಗಿತಾರೋ ಏನೋ. ಕಾರು ನಿಲ್ತಿದ್ದಂತೆ ಇಳಿದು ವೇಗವಾಗಿ ಒಳಗಡೆ ಬರ್ತಾನೆ ಅಮರೇಂದ್ರ ವರ್ಮ. ಬಾಬಾ ಮತ್ತು ದಾದಾ ಇಬ್ಬರು ಅಮರೇಂದ್ರ ವರ್ಮನ ಕಡೆ ನೋಡ್ತಾರೆ. ಕೆಲಸ ಮುಗೀತು ಅನ್ನುವಂತೆ ನೇರವಾಗಿ ತಲೆ ಆಡಿಸ್ದ. ಅವರಿಬ್ಬರ ಕಣ್ಣುಗಳಲ್ಲಿ ಒಂದು ಮೆರಗು ಕಾಣಿಸ್ತು. ನಿನ್ನನ್ನು ಕಾಪಾಡಿಕೊಳ್ಳಲು ಆಗ್ತಿಲ್ವಲ್ಲ ಬಾಬಾ, ಅದು ನನಗೆ ಬೇಜಾರಾಗ್ತಿದೆ ಅಂತಂದ ಅಮರೇಂದ್ರ ವರ್ಮ. ನಾನು ಹೇಗಿದ್ದರೂ ಸಾಯ್ತೀನಿ ಅಂತ ನನಗೆ ಗೊತ್ತು. ನನಗೊಂದು ಕೊನೆ ಆಸೆ ಇದೆ, ಅದನ್ನು ತೀರಿಸ್ತೀಯಾ ಅಮರೇಂದ್ರ ವರ್ಮ? ತೀರಿಸ್ತೀನಿ ಅಂತ ಮಾತು ಕೊಟ್ಟಿದೀಯಾ? ಮಾತು ತಪ್ಪಬಾರ್ದು ಅಂತ ಮತ್ತೆ ನೆನಪಿಸಿದ್ರು ರಾವ್ ಅವರು. ಯಾಕಂದರೆ ತನ್ನ ಪ್ರಾಣ ಹೋಗೋ ಮೊದಲೇ ಈ ಕೆಲಸ ಮಾಡಿಯೇ ತೀರಬೇಕು ಅಂತ ತರಾತುರಿಯಲ್ಲಿದ್ದರು. ಅದಕ್ಕೆ ವೇಗವಾಗಿ ನೆನಪಿಸಿದ್ರು ಕೂಡ. ನಮ್ಮ ಬಾಬಾ ಕೇಳೋದು ನಾನು ಇಲ್ಲ ಅನ್ನೋದು ಎಂದಾದರೂ ನಡೆದಿದೆಯಾ? ಇವತ್ತು ನಿಮ್ಮ ಕೈಯಲ್ಲಿ ಕೈಯಿಟ್ಟು ಮಾತು ಕೊಟ್ಟಿದ್ದೀನಿ. ಈಗಲೂ ಅದೇ ಮಾತು. ಏನು ಬೇಕೋ ಕೇಳಿ, ಖಂಡಿತ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಕಂಗಾಲಾಗಿದ್ರು ಬಾಬಾ. ಕಂಗಾಲಾಗಬೇಡ, ಕೇಳು ಅಂತ ಸನ್ನೆ ಮಾಡ್ದ ದಾದಾ. ಏನು ವಿಷಯ ಅಂತ ಅವರ ಸನ್ನೆಗಳನ್ನ ಗಮನಿಸಿ ಕೇಳಿದ ಅಮರೇಂದ್ರ ವರ್ಮ. ನನಗೆ ಮಾತು ಕೊಟ್ಟಿದ್ಯಾ? ಇಲ್ಲ ಅನ್ನಬಾರ್ದು. ಬೇಸರ ತರಿಸ್ದೆ. ವಿಷಯ ಏನಂತ ಮೊದಲು ಹೇಳಿ ಅಂತ ಮತ್ತೆ ಕೇಳ್ದ. ನೀವು ಬೇಗ ಹೇಳಿದ್ರೆ ನಿಮ್ಮ ಕೊನೆ ಆಸೆ ತೀರಿಸೋದಕ್ಕೆ ಪ್ರಯತ್ನಿಸ್ತೀನಿ. ಹೀಗೆ ಹೇಳದೇ ಇದ್ದರೆ ನನಗೆ ಹೇಗೆ ತಿಳಿಯುತ್ತೆ ಅಂತ ಸ್ವಲ್ಪ ಗಂಭೀರವಾಗಿ ಅಂದ ಅಮರೇಂದ್ರ. ನೀನು ನನ್ನ ಮಗಳು ಸಾತ್ವಿಕಳನ್ನು ಮದುವೆ ಮಾಡ್ಕೊಳ್ಬೇಕು ಅಂದರು ಬಾಬಾ. ಮದುವೆನಾ ಅನ್ನುತ್ತಾ ಕೂತಿದ್ದ ಅಮರೇಂದ್ರ ವರ್ಮ ಒಂದೇ ಬಾರಿಗೆ ಮೇಲಕ್ಕೆ ಎದ್ದುಬಿಟ್ಟ. ನಾನು ಮಾಡ್ಕೊಳ್ಬೇಕಿರೋದು ನಿಮ್ಮ ಮಗಳನ್ನು ಅನ್ನುತ್ತಾ ಸಾತ್ವಿಕಳ ಕಡೆ ನೋಡ್ದ. ಅವಳು ಕೂಡ ಕೋಪದಿಂದ ಅಮರೇಂದ್ರ ವರ್ಮನ ಕಡೆ ನೋಡ್ತಿದ್ಲು. ಎರಡು ಮೊಂಡವಾದ ಮನಸ್ಸುಗಳನ್ನ ಒಂದು ಮಾಡಬೇಕು ಅಂತ ಪ್ರಯತ್ನಿಸ್ತಿರೋ ಈ ಬಾಬನ ಪ್ರಯತ್ನ ಎಷ್ಟು ದೂರ ಸಾಗುತ್ತೆ ಅಂತ ನೋಡ್ತಾ ಇದ್ದ ದಾದಾ. ಡ್ಯಾಡಿ ಅಂತ ಏನೋ ಮಾತಾಡೋದಕ್ಕೆ ಹೋದ್ಲು ಸಾತ್ವಿಕ. ನಿಲ್ಲು ಅಂತ ಕೈ ತೋರಿಸಿದ್ರು ರಾವ್ ಅವರು. ಅಷ್ಟೇ,
ಅವಳು ಸುಮ್ಮನಾದ್ಲು. ಅಮರೇಂದ್ರ ವರ್ಮ, ನನಗೆ ಮಾತು ಕೊಟ್ಟಿದೆಯಾ, ಅದರಿಂದ ತಪ್ಪಿಸ್ಕೊಳ್ತಿದ್ಯಾ ನೀನು? ನೋಡಿ, ನಿಮ್ಮ ಮಗಳಿಗೆ ನಾನು ಸರಿಯಾದವನು ಅಲ್ಲ ಅಂದ ಅಮರೇಂದ್ರ ವರ್ಮ. ಹೌದು ಡ್ಯಾಡಿ, ಅವನು ಸರಿಯಾಗಿ ಹೇಳ್ತಿದ್ದಾನೆ ಅಂದ್ಲು ಸಾತ್ವಿಕ. ನಿನ್ನನ್ನು ಬಾಯಿ ಮುಚ್ಕೊಳ್ಳೋದಕ್ಕೆ ಹೇಳಿದ್ನಲ್ಲ ಅಂತ ಗಂಭೀರವಾಗಿ ರಾವ್ ಅವರು ಹೇಳಿದ್ದಕ್ಕೆ ಸಾತ್ವಿಕ ಮುಖ ಸಣ್ಣದಾಗಿ ಮಾಡಿಕೊಂಡ್ಳು. ಅದೆಲ್ಲ ನನಗೆ ಅನಾವಶ್ಯಕ. ನನಗೆ ಮಾತು ಕೊಟ್ಟಿದ್ಯಾ ಅಮರೇಂದ್ರ ವರ್ಮ? ನನ್ನ ಮಗಳನ್ನು ಮದುವೆ ಆಗಲೇಬೇಕು, ನನ್ನ ಕೊನೆ ಆಸೆ ತೀರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ ನೀನು. ಅದನ್ನು ನೀನು ಮರೆಯುವಂತಿಲ್ಲ. ಏನೋ ಅಂದ್ಕೊಂಡು ಪ್ರಾಮಿಸ್ ಮಾಡಿದೆ, ಮದುವೆ ಅಂತಾರೆ ಅಂತ ನನಗೇನು ಗೊತ್ತು ಎನ್ನುತ್ತಾ ಮುಂದಕ್ಕೆ ಹೋಗಲು ಹೋದ ಅಮರೇಂದ್ರ ವರ್ಮ. ನನ್ನ ಕೈಯಲ್ಲಿ ಕೈಯಿಟ್ಟು ಪ್ರಾಮಿಸ್ ಮಾಡಿ ಮಾತು ತಪ್ತಿದೆಯಾ ಅಲ್ವಾ? ಇದೇನಾ ನೀನು ಕೊಟ್ಟ ಮಾತಿಗೆ ಅರ್ಥ? ಅಮರೇಂದ್ರ ವರ್ಮ ಕೊಟ್ಟ ಮಾತು ಉಳಿಸ್ಕೊಳ್ತಾನೆ ಅಂತ ಎಲ್ಲರೂ ದೊಡ್ಡದಾಗಿ ಮಾತನಾಡ್ತಾರೆ, ಆದರೆ ನನಗೆ ಕೊಟ್ಟ ಮಾತು ತಪ್ತಾ ಇದೆಯಾ? ಬಾಬಾ, ಇವೆಲ್ಲ ಬಿಟ್ಬಿಡಿ ಅಂತಂದ ಅಮರೇಂದ್ರ ವರ್ಮ. ನಾನು ನಿನ್ನ ಬಲಗೈ ಅಂತ ದೊಡ್ಡದಾಗಿ ಹೇಳ್ತೀಯಲ್ಲ ಅಮರೇಂದ್ರ ವರ್ಮ, ಮತ್ತ್ಯಾಕೆ ನಾನು ಕೇಳಿದ ಒಂದೇ ಒಂದು ಆಸೆಯನ್ನು ತೀರಿಸೋದಕ್ಕಾಗ್ತಿಲ್ಲ? ಅಂದರೆ ಇಷ್ಟು ದಿನ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿ ಸುಳ್ಳಾ ಅಂತ ಭಾವನಾತ್ಮಕವಾಗಿ ಮಾತನಾಡಿದ್ರು ಬಾಬಾ. ಯೋಚನೆ ಮಾಡಿ ಬಾಬಾ, ಮದುವೆ ಎಂಬುದು ಇಬ್ಬರಿಗೂ ಇಷ್ಟ ಇದ್ದು ಮಾಡ್ಕೊಳ್ಬೇಕು. ಆದರೆ ಇಬ್ಬರಿಗೂ ಇಷ್ಟ ಇಲ್ಲದೆ ಹೀಗೆ ಮದುವೆಯಲ್ಲಿ ಸಿಲುಕಿಸಿದ್ರೆ ಅವ್ರ ಜೀವನ ಪೂರ್ತಿ ಒಟ್ಟಿಗೆ ಇರ್ತಾರಾ? ಅದೆಲ್ಲ ನನಗೆ ಅನಾವಶ್ಯಕ. ಈಗ ನೀನು ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಳ್ತೀಯಾ ಇಲ್ವಾ ಬಾಬಾ ಅಂತ ಸ್ವಲ್ಪ ಗಂಭೀರವಾಗಿ ಕರೆದ ಅಮರೇಂದ್ರ ವರ್ಮ. ಇನ್ನು ನಿನ್ನ ಮಾತಿಗೆ ಹೆದರಬೇಕಾದ ಕೆಲಸ ಏನಿದೆ ಅಮರೇಂದ್ರ ವರ್ಮ? ಹೇಗಿದ್ದರೂ ಇನ್ನು ಕೆಲವೇ ಸಮಯದಲ್ಲಿ ಸಾಯ್ತೀನಿ. ನನ್ನ ಮಗಳು ಅಂದರೆ ನನಗೆ ಪ್ರಾಣ. ಅವಳಿಗಾಗಿ ಇನ್ನು ಬದುಕಿದ್ದೇನೋ ನನಗಂತೂ ಗೊತ್ತಿಲ್ಲ. ನನಗೊಂದು ಕೊನೆ ಆಸೆ ಇದೆ, ನನ್ನ ಮಗಳನ್ನು ನಿನಗೇ ಕೊಟ್ಟು ಮದುವೆ ಮಾಡಬೇಕಂತ. ಆ ಕೊನೆ ಆಸೆಯನ್ನು ನೀನು ತೀರಿಸ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನು ತೀರಿಸೋದಿಲ್ಲ ಅಂದರೆ ನನ್ನ ಆತ್ಮ ಮೇಲಕ್ಕೆ ಹೋಗದೆ ಇಲ್ಲೇ ಗಿಡಗಳ ಮೇಲೆ ಮರಗಳ ಮೇಲೆ ದೆವ್ವವಾಗಿ ಅಲಿತಿರುತ್ತೆ ಅಷ್ಟೇ. ನನಗೆ ಮಗ ಇಲ್ಲ. ಅಮರೇಂದ್ರ ವರ್ಮನ ಕೈಯಿಂದ ಉತ್ತರ ಕ್ರಿಯೆ ಮಾಡಿಸ್ಕೊಳ್ಬೇಕಂತ ಆಸೆ ಪಟ್ಟಿದ್ದೆ, ಆದರೆ ನನ್ನ ಆಸೆಗಳು ಕನಸುಗಳು ಯಾವುದೂ ನನಸಾಗ್ತಿಲ್ಲ ಅಂತ ಬಾಬಾ ಸ್ವಲ್ಪ ಭಾವನಾತ್ಮಕವಾಗಿ ನಾಟಕ ಶುರು ಮಾಡಿದ್ರು. ಬೇಕಿದ್ರೆ ಉತ್ತರ ಕ್ರಿಯೆಯನ್ನು ನಾನೇ ಮಾಡ್ತೀನಿ ಅಂದ ಅಮರೇಂದ್ರ ವರ್ಮ. ಯಾವುದೇ ಸಂಬಂಧವಿಲ್ಲದೆ ನೀನು ಉತ್ತರ ಕ್ರಿಯೆ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ. ಅಳಿಯನ ಸ್ಥಾನದಲ್ಲಿ ಮಾಡ್ತೀನಿ ಅಂದರೆ ಮಾತ್ರ ನಾನು ಒಪ್ತೀನಿ ಅಂತ ಹಠ ಹಿಡಿದ್ರು ಬಾಬಾ. ಅಮರೇಂದ್ರ ವರ್ಮ ಇನ್ನೂ ತನ್ನ ತೀರ್ಮಾನ ಹೇಳಲಿಲ್ಲ. ಸಾತ್ವಿಕಾಳ ಕಡೆ ನೋಡ್ದ. ಛೀ ಅನ್ನುವಂತೆ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು ಸಾತ್ವಿಕ. ತನ್ನನ್ನು ಅಷ್ಟು ನಿರ್ಲಕ್ಷ್ಯದಿಂದ ನೋಡಿದ್ದಕ್ಕೆ ಮುಷ್ಟಿ ಬಿಗಿದ ಅಮರೇಂದ್ರ ವರ್ಮ. ಬೇಗ ಹೇಳಿ, ನೀವಿಬ್ಬರು ಮದುವೆ ಮಾಡ್ಕೊಳ್ಬೇಕು. ಇನ್ನು ನಿಮ್ಮಿಬ್ಬರನ್ನ ಬೇಡ್ಕೊಳ್ಳೋ ತಾಳ್ಮೆ ನನಗಿಲ್ಲ ಅಂತ ಆಕ್ಸಿಜನ್ ಮಾಸ್ಕನ್ನು ಮತ್ತೆ ಹಾಕ್ಕೊಂಡ್ರು ರಾವ್. ಏನು ಅಮರೇಂದ್ರ ವರ್ಮ, ನಿನ್ನ ಬಲಗೈ ಅಂತ ದೊಡ್ಡದಾಗಿ ಹೇಳ್ಕೊಡೋ ಬಾಬಾಗೆ ಇದೇನಾ ನೀನು ಕೊಡೋ ಮರ್ಯಾದೆ? ಅವರು ಎಷ್ಟು ಸಂಕಟ ಪಡ್ತಿದ್ದಾರೆ ನೋಡು. ಅವರ ಕೊನೆ ಆಸೆ ತೀರಿಸೋದಕ್ಕೆ ಆಗಲ್ವಾ ಹೇಳು? ಬಾಬನ ಜವಾಬ್ದಾರಿ ನನ್ನದು ಅಂತ ಯಾವಾಗಲೂ ಹೇಳ್ತೀಯಲ್ಲ, ಈಗ ಅವರ ಮಗಳ ಜವಾಬ್ದಾರಿ ತಗೋ, ಏನಾಗುತ್ತೆ ಅಂತ ದಾದಾ ಕೂಡ ಅಂದ. ದಾದಾ ಕಡೆ ಗಂಭೀರವಾಗಿ ನೋಡ್ದ ಅಮರೇಂದ್ರ ವರ್ಮ. ಈಗೋ ಹೀಗೆ ನೋಡಿ ನಮ್ಮ ಬಾಯಿ ಮುಚ್ಚಿಸ್ತಾನಷ್ಟೇ. ಮದುವೆಗೆ ಒಪ್ಕೊಳ್ತಿಲ್ಲ, ಇನ್ನು ನಿಮ್ಮ ಕೊನೆ ಆಸೆ ತೀರಲ್ಲ ಬಿಡಿ ಬಾಬಾ, ಸತ್ತು ಹೋಗಿ ಅಂದ ದಾದಾ. ಅಮರೇಂದ್ರ ವರ್ಮನ ಕೈ ಹಿಡ್ಕೊಂಡು
ಪ್ಲೀಸ್ ನನ್ನ ಮಗಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ತೀಯಾ? ಆ ನಂಬಿಕೆಯಿಂದ ನಿನ್ನ ಇಷ್ಟೊಂದು ಬೇಡ್ಕೊಳ್ತಾ ಇದ್ದೀನಿ ಅಂತ ಅಳ್ತಾ ಇದ್ರು ಬಾಬಾ. ಅಳಬೇಡಿ ಅನ್ನುತ್ತಾ ತಲೆ ಆಡಿಸ್ತಾ ಅಮರೇಂದ್ರ ವರ್ಮ ಇತ್ತ ಕಡೆ ಸಾತ್ವಿಕಾಳ ಕೈಯನ್ನು ಕೂಡ ಹಿಡಿದುಕೊಂಡಿದ್ರು. ಅಂದರೆ ಒಂದು ಕೈಯಲ್ಲಿ ಅಮರೇಂದ್ರ ವರ್ಮನ ಕೈ ಇದೆ, ಇನ್ನೊಂದು ಕೈಯಲ್ಲಿ ಸಾತ್ವಿಕಾಳ ಕೈ ಇದೆ. ಆ ಎರಡು ಕೈಗಳನ್ನ ಹತ್ತಿರಕ್ಕೆ ತಂದು ಸಾತ್ವಿಕಾಳ ಕೈಯನ್ನು ಅಮರೇಂದ್ರ ವರ್ಮನ ಕೈಯೊಳಗೆ ಇಟ್ಟರು ರಾವ್ ಅವರು. ಹಾಗೆ ಇಡುತ್ತಿದ್ದಂತೆ ಎಲ್ಲೋ ಜೋರಾಗಿ ಸಿಡಿಲು ಬಡಿದ ಶಬ್ದ ಕೇಳಿಸ್ತು. ಆದರೆ ಈ ಸಂತೋಷದಲ್ಲಿದ್ದವರು ಯಾರೂ ಅದನ್ನು ಲೆಕ್ಕಿಸ್ಕೊಳ್ಳಿಲ್ಲ. ಸಾತ್ವಿಕಾಳಿಗೆ ಮಾತ್ರ ತುಂಬ ಅಸಹ್ಯ ಅನ್ನಿಸ್ತಿತ್ತು. ಆದರೆ ತನ್ನ ತಂದೆ ಮಾತನ್ನು ತಳ್ಳಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಅಮರೇಂದ್ರ ವರ್ಮನಿಗೂ ಕೂಡ ಕಿರಿಕಿರಿ ಅನ್ನಿಸ್ತಿತ್ತು. ಆದರೆ ಬಾಬನ ಮಾತನ್ನು ಮೀರೋದಕ್ಕಾಗ್ತಿರಲಿಲ್ಲ. ಈ ಮುದುಕ ಹೇಗಿದ್ದರೂ ಸಾಯ್ತಾನೆ, ಇವನು ಸತ್ತ ತಕ್ಷಣವೇ ಡಿವೋರ್ಸ್ ಪಡೆದು ದೂರ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಂತ ದಾದ ಕೇಳುವಷ್ಟರಲ್ಲಿ ಇಬ್ಬರು ಒಂದೇ ಬಾರಿಗೆ ಬೆಚ್ಚಿ ಬಿದ್ದುಬಿಟ್ರು. ಯಾಕಂದರೆ ನಿಜಕ್ಕೂ ಅವರಿಬ್ಬರ ಮನಸ್ಸಿನಲ್ಲಿ ಅದೇ ಆಲೋಚನೆ ಇತ್ತು. ಹಾಗೆ ನಡಿಬಾರದು ಅಮ್ಮ ಸಾತ್ವಿಕ, ಎಂದಿಗೂ ಇವನನ್ನು ಬಿಟ್ಟು ಹೋಗಬೇಡ, ನೀನು ಇವನ ಜೊತೆ ಇರಬೇಕು, ಇದೇ ನಿನ್ನ ತಂದೆಯ ಕೊನೆಯ ಆಸೆ. ಅಮರೇಂದ್ರ ವರ್ಮ, ನನ್ನ ಮಗಳ ಕೈ ಬಿಡಬೇಡ, ಅವಳು ಯಾವಾಗಲೂ ಜೀವನ ಪೂರ್ತಿ ನಿನ್ನ ಬಳಿಯೇ ಇರಬೇಕು, ಇದು ನಿನ್ನ ಬಾಬನ ಕೊನೆಯ ಆಸೆ. ಸಾತ್ವಿಕ, ನಿನ್ನ ತಂದೆ ಸಾಯ್ತಿದ್ದಾನೆ ಅಂತ ಸಂಕಟ ಪಡ್ತಿದ್ಯಾ, ಆದರೆ ಮತ್ತೆ ನಿನ್ನ ಮಗನಾಗಿ ನಿನ್ನ ಮಡಿಲಿಗೆ ಬರ್ತೀನಿ ನಾನು. ಪ್ಲೀಸ್ ಅಪ್ಪ. ನಿಜ ಹೇಳ್ತಿದ್ದೀನಮ್ಮ, ನನ್ನ ಮಗಳ ಮದುವೆ ಹೇಗಿದ್ದರೂ ನೋಡ್ತೀನಿ, ನನ್ನ ಮಗಳ ಸಂತೋಷವನ್ನು ಕೂಡ ನೋಡಬೇಕಲ್ಲ, ಅದಕ್ಕೆ ಸತ್ತು ಹೋದ ನಾನು ಮತ್ತೆ ನಿನ್ನ ಮಗನಾಗಿ ನಿನ್ನ ಗರ್ಭದಲ್ಲಿ ಹುಡ್ತೀನಿ ಅಂತ ಅಂದರು. ಅಂಥ ವರವನ್ನು ನನಗೆ ನೀಡ್ತೀಯಾ ತಾಯಿ ಅಂತ ಕೇಳ್ತಿದ್ರೆ ಸಾತ್ವಿಕಾಳಿಗೆ ಕಣ್ಣೀರು ನಿಲ್ತಾ ಇರಲಿಲ್ಲ. ಅಮರೇಂದ್ರ ವರ್ಮ, ಹೇಳಿ ಬಾಬಾ. ಖಂಡಿತ ನಿನ್ನ ಮಗನಾಗಿ ನಾನು ಹುಡ್ತೀನಿ. ನನ್ನನ್ನು ತುಂಬ ಕಾಡಿದೆಯಲ್ಲ ನಿನ್ನ ಮೂರ್ಖತನದಿಂದ, ನಿನ್ನ ಮೊಂಡುತನದಿಂದ. ನಿನಗೆ ಮಗನಾಗಿ ಹುಟ್ಟಿ ಆವಾಗ ನಾನು ನಿನ್ನನ್ನು ಹೀಗೆ ಕಾಡಿಸ್ತೀನಿ. ನಿಮ್ಮಿಬ್ಬರ ಜೊತೆ ಮತ್ತೆ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀನಿ ಅಂತ ಬಾಬಾ ಹೇಳ್ತಿದ್ರೆ ದಾದಾಗೂ ಕೂಡ ಕಣ್ಣೀರು ಬಂತು ಅವರ ಮಾತನ್ನು ಕೇಳಿ. ಅಮರೇಂದ್ರ ವರ್ಮನಿಗೂ ಬರ್ತಿತ್ತು. ಆದರೆ ಬಹಳ ನಿಯಂತ್ರಣ ಮಾಡಿಕೊಂಡ. ನೀನು ಅವನಿಂದ ದೂರ ಆಗಬಾರ್ದು, ಗರ್ಭಿಣಿಯಾದ ತಕ್ಷಣ ಅಬಾರ್ಷನ್ ಮಾಡಿಸ್ಕೊಳ್ಬಾರ್ದು, ನಿಮ್ಮನ್ನು ಅಮ್ಮ ಅಪ್ಪ ಅಂತ ಕರೆಯುತ್ತಾ ನಾನು ನಿಮ್ಮೊಂದಿಗೆ ಸಂತೋಷವಾಗಿರಬೇಕು ಅಂತ ಬಾಬಾ ಹೇಳ್ತಿದ್ರೆ ಅಪ್ಪ ಅನ್ನುತ್ತಾ ಸಾತ್ವಿಕ ಅವರ ಹೆಗಲ ಮೇಲೆ ಬಿದ್ದು ಅಳ್ತಾ ಇದ್ಲು. ನನ್ನ ಮಗಳ ಮದುವೆ ನಾನು ನೋಡಬೇಕು, ಅರ್ಜೆಂಟಾಗಿ ಮಾಂಗಲ್ಯ ಸೂತ್ರ ತರಿಸಿ ಅಂತ ಅಂದರು ಬಾಬಾ. ನಿಮ್ಮ ತಮ್ಮನಿಗ ಕಾಯೋಣವೇ ಅನ್ನುವಂತೆ ನೋಡ್ದ ಅಮರೇಂದ್ರ ವರ್ಮ. ಅಬ್ಬಾ, ನಮ್ಮ ತಮ್ಮ ನೆಪ ಹೇಳಿ ಮತ್ತೆ ಈಗ ಮದುವೆ ನಿಲ್ಲಿಸೋ ಹಾಗಿದ್ದಾನೆ ಈ ಅಮರೇಂದ್ರ ವರ್ಮ, ಹಾಗೆ ಆಗಬಾರ್ದು ಅಂದ್ಕೊಂಡ್ರು ಬಾಬಾ. ನನ್ನ ತಮ್ಮ ಬರುವಷ್ಟರಲ್ಲಿ ಯಾವ ಸಮಯ ಆಗುತ್ತೋ ಗೊತ್ತಿಲ್ಲ, ಅವನು ಬರುವಷ್ಟರಲ್ಲಿ ನಾನು ಸತ್ತು ಹೋದರೆ ಹೇಗೆ? ಕನಿಷ್ಠ ಅವನನ್ನೇ ಕೊನೆ ಬಾರಿ ನೋಡದಿದ್ರು ನೀವು ಮದುವೆಯನ್ನಾದರೂ ನೋಡ್ತೀನಿ ನಾನು ಕಣ್ತುಂಬ. ನನ್ನ ಕೊನೆ ಆಸೆ ಇದೇ ತಾನೇ, ಅದಕ್ಕೆ ಅರ್ಜೆಂಟಾಗಿ ನಿಮ್ಮ ಮದುವೆ ನಡೀಲೇಬೇಕು ಅಂತ ಆಜ್ಞೆಯನ್ನು ಮಾಡಿದ್ರು ಬಾಬಾ. ನನಗೆ ಮೊದಲೇ ಹೇಳಿದಿರಲ್ಲ ಬಾಬಾ, ನಾನು ಮೊದಲೇ ತಂದು ಸಿದ್ಧವಾಗಿಟ್ಕೊಂಡಿದ್ದೀನಿ, ಈಗೋ ಮಾಂಗಲ್ಯ ಸೂತ್ರ ಅಂತ ತನ್ನ ಜೇಬಿನಿಂದ ತೆಗೆದುಕೊಟ್ಟ ದಾದ. ಕೊಲ್ಲೋ ಹಾಗೆ ದಾದಾ ಕಡೆ ನೋಡ್ದ ಅಮರೇಂದ್ರ ವರ್ಮ. ಅಯ್ಯೋ ಮುದುಕನೇ ಅನ್ನುವಂತೆ ಗಂಭೀರವಾಗಿ ನೋಡಿದ್ಲು ಸಾತ್ವಿಕ. ಅದನ್ನೇನು ಲೆಕ್ಕಿಸ್ಕೊಳ್ಳದೆ, ಈಗೋ ನಿಮ್ಮ ಮಾವನವರು ಸಾವು ಬದುಕಿನ ನಡುವೆ ಇದ್ದಾರೆ, ಬೇಗ ಇವಳನ್ನ ಮದುವೆ ಮಾಡ್ಕೋ ಅಂತ ಗಡಿಬಿಡಿ ಮಾಡ್ದ ದಾದ. ತಂದೆ ಆಸೆ ತೀರಿಸಲು ಸಾತ್ವಿಕ, ತನ್ನ ಬಾಬನ ಆಸೆ ತೀರಿಸಲು ಅಮರೇಂದ್ರ ವರ್ಮ ಇಬ್ಬರು ಇಷ್ಟ ಇಲ್ಲದಿದ್ದರೂ ಮದುವೆಯ ಬಂಧದಿಂದ ಒಂದಾಗಲು
ಸಾಕ್ತಾ ಇದ್ದಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.